ನಾವು ಈ ದಿನ ಕರ್ನಾಟಕದ ಗುಮ್ಮಟ ನಗರಿ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಬಿಜಾಪುರದಲ್ಲಿ ಕಂಡುಬರುವ ಹಲವಾರು ಐತಿಹಾಸಿಕ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಜಾಮಿಯಾ ಮಸೀದಿ, ಬಿಜಾಪುರದ ಇತಿಹಾಸ ಪ್ರಸಿದ್ಧ ಕಟ್ಟಡಗಳಲ್ಲಿ ಜಾಮಿಯಾ ಮಸೀದಿ ಪ್ರಮುಖವಾಗಿದೆ. ಇದನ್ನು ಅಲಿ ಆದಿಲ್ ಶಾ ಪ್ರಥಮ ಕ್ರಿಸ್ತಶಕ 1576ರಲ್ಲಿ ನಿರ್ಮಾಣವನ್ನು ಪ್ರಾರಂಭಿಸಿದ. ಆದರೆ ಸಂಪೂರ್ಣವಾಗಿ ಕಟ್ಟಡ ಮುಗಿಯದೆ ಉಳಿಯಿತು. ಇದರ ವೈಶಿಷ್ಟ್ಯವನ್ನು ನಾವು ನೋಡಲಾಗಿ, ಮಸೀದಿಯು ಬಿಜಾಪುರದ ಅತ್ಯಂತ ದೊಡ್ಡ ಮಸೀದಿಗಳಲ್ಲೊಂದು. ಸುಮಾರು 10,000 ಮಂದಿಗೆ ಒಟ್ಟಿಗೆ ನಮಾಜ್ ಮಾಡುವಷ್ಟು ದೊಡ್ಡ ಪ್ರಾರ್ಥನಾ ಸಭಾಂಗಣವಿದೆ. ಮಸೀದಿಯಲ್ಲಿ 225 ಭವ್ಯ ಕಂಬಗಳು ನಮ್ಮನ್ನು ಕೈಬೀಸಿ ಕರೆಯುವಂತಿವೆ. ಒಳಭಾಗದಲ್ಲಿ ಕುರಾನ್ ಶಿಲಾಶಾಸನಗಳು ಅಲಂಕಾರಗೊಂಡಿವೆ. ಮಸೀದಿಯ ಗರ್ಭಗುಡಿಯಲ್ಲಿ ಸುಂದರವಾದ ಕಲಾಕೃತಿಗಳು ಹಾಗೂ ಚಿನ್ನದ ಅಲಂಕಾರಗಳಿವೆ. ಹೊರಭಾಗ ಸರಳ ಶೈಲಿಯಲ್ಲಿದೆ. ಅಲಂಕರಣಕ್ಕಿಂತ ಹೆಚ್ಚಿನ ಒತ್ತು ವಿಶಾಲತೆ ಮತ್ತು ಭವ್ಯತೆಗೆ ಆದ್ಯತೆ ನೀಡಲಾಗಿದೆ. ಇತಿಹಾಸದ ಒಂದು ಮಹತ್ವವನ್ನು ನೋಡಿದರೆ, ಜಾಮಿಯಾ ಮಸೀದಿ ಬಿಜಾಪುರದ ಆದಿಲ್ ಶಾಹಿ ವಂಶದ ಇಸ್ಲಾಮಿಕ್ ವಾಸ್ತುಶಿಲ್ಪದ ಅದ್ಭುತ. ಬಿಜಾಪುರದ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ಮುಂತಾದ ಕಟ್ಟಡಗಳೊಂದಿಗೆ ಇದು ಪ್ರಮುಖ ಆಕರ್ಷಣೀಯ ಸ್ಮಾರಕವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ.